ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಈ ಆರೆಂಜ್ ಪೀಲ್ ಪೌಡರ್ ಮತ್ತು ಸ್ಕ್ರಬ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ತಿಳ್ಕೊಬೇಕು ಅಂದರೆ ಫುಲ್ ವಿಡಿಯೋನ ನೋಡಿ. ಸೊ ಮೊದಲಿಗೆ ನಿಮಗೆ ಈ ಆರೆಂಜ್ ಸಿಪ್ಪೆಗಳು ಬೇಕು. ನಿಮಗೆ ಈ ಕಿತ್ಲೆಹಣ್ಣು ಸಿಪ್ಪೆಗಳನ್ನ ಈ ಥರ ನೀಟಾಗಿ ಕಲೆಕ್ಟ್ ಮಾಡಿ ಇದನ್ನು ನೀವು ಚೆನ್ನಾಗಿ ಒಣಗಿಸಿಟ್ಟಿರಬೇಕು. ಒಂದು 4ರಿಂದ 5 ದಿನ ಇಲ್ಲಾಂದರೆ ಒಂದು ವಾರ ಚೆನ್ನಾಗಿ ಒಣಗಿಸಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಒಣಗಿಸಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಗರಿ ಗರಿ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಪೌಡರ್ ಮಾಡೋಕ್ಕೆ ರೆಡಿಯಾಗಿದೆ ಅಂತ. ಆವಾಗ ನೀವು ಗ್ರೈಂಡರ್ಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ಳಿ. ಸೊ ನಿಮಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಈ ಥರ ಸ್ವಲ್ಪ ನಿಧಾನವಾಗಿ ಅರ್ಧ ಅರ್ಧ ಹಾಕ್ಕೊಳ್ಳಿ. ಫುಲ್ ಒಟ್ಟಿಗೆ ಹಾಕ್ಕೊಂಡ್ರೆ ಪೌಡರ್ ಆಗೋಕ್ಕೆ ಈ ನಾರ್ಮಲ್ ಗ್ರೈಂಡರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಒಟ್ಟಿಗೆ ಗ್ರೈಂಡ್ ಮಾಡ್ತಾಯಿದ್ದೀನಿ. ಮತ್ತು ಈ ಸಿಪ್ಪೆಗಳನ್ನ ನೀವು ಬಿಸಿಲಲ್ಲಿ ಅಥವಾ ಮನೆ ಒಳಗೆ ಇಟ್ಕೊಂಡು ಒಣಗಿಸ್ಕೋಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ನೀವು ಇದನ್ನು ಒಣಗಿಸ್ಕೊಳ್ಳಿ. ಬಟ್ ಇದು ಚೆನ್ನಾಗಿ ಒಣಗಿರಬೇಕು ಪೌಡರ್ ಮಾಡೋಕ್ಕಿಂತ ಮುಂಚೆ. ಸೊ ನಾನು ಇವಾಗ ಇದನ್ನು 2 ಸತಿ ಗ್ರೈಂಡ್ ಮಾಡಿದ್ದೀನಿ. 2 ಸತಿ ಗ್ರೈಂಡ್ ಮಾಡಿದಾಗ ಈ ಥರ ಕಾಣಿಸ್ತಾ ಇದೆ ಇದು. ನಾನು ಇನ್ನೂ ಒಂದು 4-5 ಸತಿ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ನನಗೆ ಸಾಫ್ಟ್ ಫೈನ್ ಪೌಡರ್ ಸಿಗೋ ತನಕ. ಮತ್ತು ಗ್ರೈಂಡ್ ಮಾಡುವಾಗ ನಾನು ಮಧ್ಯದಲ್ಲಿ ಒಂದು ಸತಿ ಚೆಕ್ ಮಾಡಿಕೊಂಡೆ ಎಲ್ಲ ಸಿಪ್ಪೆಗಳೂ ನೀಟಾಗಿ ಪೌಡರ್ ಆಗ್ತಿದೆಯಾ ಅಂತ. ನೋಡಿ ಈ ಥರ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾವುದೇ ಸಿಪ್ಪೆ ಉಳಿದಿದ್ರೆ ಅದನ್ನು ತೆಗೆದು ಹಾಕೊಂಬಿಡಿ. ಅದರಲ್ಲಿ ಮಾಯಿಶ್ಚರ್ ಸ್ವಲ್ಪ ಇದೆ ಅಂತ ಅನಿಸುತ್ತೆ. ಅದು ಚೆನ್ನಾಗಿ ಒಣಗಿಲ್ಲ, ಅದಕ್ಕೋಸ್ಕರ ನಿಮಗೆ ಇದು ಗ್ರೈಂಡ್ ಆಗ್ತಾಯಿಲ್ಲ. ಸೊ ಅದನ್ನು ನೀವು ತೆಗೆದಿಟ್ಕೊಂಬಿಡಿ. ಇದನ್ನು ಮಿಕ್ಸ್ ಮಾಡ್ಕೊಬೇಡಿ ಪೌಡರ್ ಜೊತೆ, ಇಲ್ಲಾಂದರೆ ಪೌಡರ್ನೇ ಹಾಳು ಮಾಡಿಬಿಡುತ್ತೆ ಅದು. ಮತ್ತು ಚೆನ್ನಾಗಿ ಗ್ರೈಂಡ್ ಮಾಡಾದಮೇಲೆ ಈ ಥರ ಇರಬೇಕು ಪೌಡರು. ನಿಮಗೆ ಮುಟ್ಟಿದ ತಕ್ಷಣವೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಮೆಲ್ಟಿಂಗ್ ಆಗಿರುತ್ತೆ ಪೌಡರು. ಆವಾಗ ನಿಮಗೆ ಅದು ಫೇಸ್ ಪ್ಯಾಕ್ಗೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಆ ಪೌಡರ್ ಮಾಡ್ಕೊಂಡಿರೋದನ್ನ ಸ್ಟ್ರೈನ್ ಮಾಡ್ಕೋಬೇಕು. ಈ ಥರ ಸ್ಟ್ರೈನ್ ಮಾಡಿಕೊಂಡು ಮೇಲ್ಗಡೆ ಪಾರ್ಟ್ ಏನು ಉಳಿಯುತ್ತೆ ಅದನ್ನು ನಾವು ಸ್ಕ್ರಬ್ ಥರ ಯೂಸ್ ಮಾಡ್ಕೋಬೇಕು. ಸೊ ನಾವು ಫುಲ್ ಗ್ರೈಂಡ್ ಮಾಡಿರೋ ಪೌಡರ್ನ ಈ ಥರ ಮಾಡ್ಕೊಂಡಾಗ್ಲೇ ನಿಮಗೆ ಆ ಫೈನ್ ಪೌಡರ್ ಇನ್ನೂ ಫೈನ್ ಆಗೋದು ಮತ್ತು ಸ್ಕ್ರಬ್ ಕೂಡ ಸಿಗೋದು. ಸೊ ಇವಾಗ ನಮಗೆಲ್ಲರಿಗೂ ಗೊತ್ತಿರೋಂಗೆ ಆರೆಂಜ್ ಪೀಲ್ ಪೌಡರಲ್ಲಿ ನಮಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ನಮ್ಮ ಸ್ಕಿನ್ಗೆ. ಇದರಲ್ಲಿ ರಿಚ್ ಆಗಿ ವಿಟಮಿನ್ ಸಿ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಎಲ್ಲ ಥರ ಇದೆ. ಮತ್ತು ಇದು ನಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಕೊಡುತ್ತೆ. ಸೊ ನಾವು ಇದನ್ನು ಮನೇಲೇ ಮಾಡ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆ ಉಪಯೋಗಗಳು ಇರುತ್ತೆ. ಮತ್ತು ನಿಮ್ಗೆ ಯಾವುದೇ ಥರದ ಕೆಮಿಕಲ್ ಮಿಕ್ಸ್ ಆಗಿರಲ್ಲ. ಮತ್ತು ನಿಮ್ಗೆ ಅದು ಈಸಿಯಾಗಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ ಆ ಸ್ಕ್ರಬ್ ಯಾವುದು ನಾವು ಸ್ಟ್ರೈನ್ ಮಾಡಿದ್ವಿ ಅದನ್ನು ನಾನು 1 ರೌಂಡ್ ಗ್ರೈಂಡ್ ಮಾಡಿಕೊಂಡೆ. ಯಾಕೆಂದರೆ ಸ್ವಲ್ಪ ಈ ಥರ ಚೆನ್ನಾಗಿ ಪೌಡರ್ ಆಗಲಿ ಅಂತ. ಸೊ ದಟ್ ಅದು ನಮ್ಮ ಸ್ಕಿನ್ ಮೇಲೆ ಸಾಫ್ಟಾಗಿ ಸ್ಕ್ರಬ್ ಆಗುತ್ತೆ ಅಂತ. ಆವಾಗ ನಿಮಗೆ ಸೆನ್ಸಿಟಿವ್ ಸ್ಕಿನ್ ಇದ್ರೂ ನೀವು ಯೂಸ್ ಮಾಡ್ಕೋಬೋದು. ಇವಾಗ ನಿಮಗೆ ಫೇಸ್ ಪ್ಯಾಕ್ ಮತ್ತು ಸ್ಕ್ರಬ್ ರೆಡಿಯಾಗಿದೆ. ಇದನ್ನು ಸಪ್ರೇಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ. ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ನಮಸ್ಕಾರ ಎಲ್ಲರಿಗೂ.